ಕೋಚಿಂಗ್ ಅಕಾಡೆಮಿ ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕೆಮಿಸ್ಟ್ರಿನ 5 ಮಾರ್ಕ್ಸ್ ಕ್ವಶನ್ನ ಹೇಳ್ತಾ ಇದ್ದೇನೆ. 3 ಮಾರ್ಕ್ಸ್ ಕ್ವಶನ್ ಆಲ್ರೆಡಿ ಹೇಳಿದ್ದೀನಿ. ಸೊ ಇದು 5 ಮಾರ್ಕ್ಸ್ ಕ್ವಶನ್ ಆದರೆ ಆಲ್ಮೋಸ್ಟ್ ಕೆಮಿಸ್ಟ್ರಿ ಕೂಡ ಆಗುತ್ತಾ. 5 ಮಾರ್ಕ್ಸ್ ಜೊತೆ ನ್ಯೂಮರಿಕಲ್ಸನ್ನು ಕೂಡ ಇವತ್ತೇ ಕಂಪ್ಲೀಟ್ ಮಾಡಿಬಿಡ್ತೇನೆ. ಅದಾದ ನಂತರ ಬಯೋವನ್ನು ಮಾಡ್ತಾ ಇದ್ದೇನೆ. ನಾನು ಟೀಚರ್ ಜೊತೆ ಡಿಸ್ಕಸ್ ಮಾಡಿ ಬಯೋದು ಇಂಪಾರ್ಟೆಂಟ್ ಕ್ವಶನ್ ಕೂಡ ಇವತ್ತು ಅಪ್ಲೋಡ್ ಮಾಡ್ತೇನೆ. ನಿನ್ನೆ ಮಾಡಬೇಕಿತ್ತು, ಬಿಕಾಸ್ ಆಫ್ ಟೈಮ್ ಕನ್ಸ್ಟೆಂಟ್ ನಂಗೆ ಆಗಲಿಲ್ಲ. ಸೊ ನಮ್ಮ ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ ಸ್ಟೂಡೆಂಟ್ಸ್, 6362324224. ಈ ನಂಬರ್ಗೆ ಯಾವಾಗ ಕೂಡ ನೀವು ಮೆಸೇಜ್ ಮಾಡ್ಬೋದು. ಇನ್ನು ಜಾಸ್ತಿ ದಿನ ಇಲ್ಲ ಸ್ಟೂಡೆಂಟ್ಸ್, ಕೆಲವೊಂದಿಷ್ಟು ದಿನ ಇದೆ. ಹಾರ್ಡ್ ವರ್ಕ್ ಮಾಡಿ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಿ, ಮತ್ತು ರಿಸಲ್ಟನ್ನು ಮತ್ತೆ ನೋಡೋಣ. ಓಕೆ. ಸೊ ಸ್ಟೂಡೆಂಟ್ಸ್, ಈಗ ನಾನು ಡೈರೆಕ್ಟ್ಲಿ ಹೋಗ್ತಾ ಇದ್ದೇನೆ. ಯಾವುದಕ್ಕೆ ಹೋಗ್ತಾ ಇದ್ದೇನೆ ಕೇಳಿದರೆ 5 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗ್ತಾ ಇದ್ದೇನೆ. 5 ಮಾರ್ಕ್ಸ್ ಕ್ವಶನ್ನು ನಮ್ಮದು ಇದರಲ್ಲಿ ಕೆಮಿಸ್ಟ್ರಿಯಲ್ಲಿ. ಸೊ ಇದು ಸ್ವಲ್ಪ 5 ಮಾರ್ಕ್ಸ್ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಹ್ಯಾಲೋ ಆಲ್ಕೆನ್ಸಿಂದ 1 ಕ್ವಶನ್ಸ್ ಬರುತ್ತೆ, ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ಸಿಂದ 2 ಕ್ವಶನ್ಸ್ಗಳು ಬರುತ್ತೆ, ಆಲ್ಡಿಹೈಡ್ಸ್ ಕೀಟೋನ್ಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡಿಂದ 2 ಕ್ವಶನ್ಸ್ ಬರುತ್ತೆ, ಅಮೈನ್ಸಿಂದ 1 ಕ್ವಶನ್ ಬರುತ್ತೆ, ಆ್ಯಂಡ್ ಬಯೋಮಾಲಿಕ್ಯೂಲ್ಸಿಂದ 1 ಕ್ವಶನ್ ಬರುತ್ತೆ ಸ್ಟೂಡೆಂಟ್ಸ್. ಟೋಟಲ್ 2, 4, 5, 6, 7 ಕ್ವಶನ್ಸ್ಗಳು ಬರುತ್ತೆ. ಓಕೆ. ಸೊ ಇದರಲ್ಲಿ ನೋಡಿ, ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರೆನ್ಸ್, ಫಸ್ಟಿಗೆ ಹ್ಯಾಲೋ ಆಲ್ಕೆನ್ಸ್ ಮತ್ತು ಹ್ಯಾಲೋ ಅರೆನ್ಸಿಂದ ಯಾವ್ಯಾವ ಕ್ವಶನ್ ಬರುತ್ತೆ. ಮತ್ತೊಂದು ಸ್ಟೂಡೆಂಟ್ಸ್, 5 ಮಾರ್ಕ್ಸ್ ಕ್ವಶನಲ್ಲಿ ನಮಗೆ ಜಾಸ್ತಿ ಇದು ಮಾಡಲಿಕ್ಕೆ ಆಗಲಿಲ್ಲ. ಸೊ 11 ಕ್ವಶನ್ ಅಂತೂ ಇದು ಆದಷ್ಟು ನಾವು ಎಷ್ಟು ಇದಾಗುತ್ತೆ ಅಷ್ಟು ನೋಡಿಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಬ್ಲೂ ಪ್ರಿಂಟ್, ಪ್ಯಾಟ್ರನ್ ಎಲ್ಲ ನೋಡಿಕೊಂಡು ಟೀಚರ್ಸ್ ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಓದ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಓಕೆ. ಎಕ್ಸ್ಪ್ಲೇನ್ SN1 ಮೆಕ್ಯಾನಿಸಮ್ ವಿತ್ ಅನ್ ಎಕ್ಸಾಂಪಲ್, SN1 ಮೆಕ್ಯಾನಿಸಮ್ ಹಾಗೆ SN2 ಮೆಕ್ಯಾನಿಸಮ್ ವಿತ್ ಅನ್ ಎಕ್ಸಾಂಪಲ್. ಇದು ಇಂಪಾರ್ಟೆಂಟ್. ಆಲ್ಮೋಸ್ಟ್ ನೇಮಿಂಗ್ ಇದಿದೆಯಲ್ಲ ಮೆಕ್ಯಾನಿಸಮ್, ಅದೆಲ್ಲದನ್ನು ಕೇಳ್ತಾ ಇದ್ದಾರೆ. ಓಕೆ. ನೆಕ್ಸ್ಟ್ ವುಡ್ಸ್ ರಿಯಾಕ್ಷನ್ ಆ್ಯಂಡ್ ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್. SN1 mechanism with an example, SN2 mechanism with an example, Woods reaction, Woods fitting reaction, ಇವೆರಡು ಇಂಪಾರ್ಟೆಂಟ್. ಓಕೆ, ಇದನ್ನು ನಾನು ಇಲ್ಲಿ ಮಾಡಿದ್ದು. ಎಕ್ಸ್ಪ್ಲೇನ್ ಫಿಟ್ಟಿಂಗ್ ರಿಯಾಕ್ಷನ್, Woods reaction, Woods fitting reaction ಆ್ಯಂಡ್ ಫಿಟ್ಟಿಂಗ್ ರಿಯಾಕ್ಷನ್. ಇದು 5th ಕ್ವಶನ್ನು. 6th ಕ್ವಶನ್ನು, ವೈ ಅರೈಲ್ ಹ್ಯಾಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಗಿವ್ ರೀಸನ್. ಇದು ನೋಡಿ, ವೈ ಅರೈಲ್ ಹ್ಯಾಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಗಿವ್ ರೀಸನ್ಸ್. ಇದೊಂದು. ಅದಾದಮೇಲೆ ಎಕ್ಸ್ಪ್ಲೇನ್ ಸ್ವಾಟ್ಸ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್, ಸ್ವಾಟ್ಸ್ ರಿಯಾಕ್ಷನ್ ಕೇಳಿದ್ದಾರೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಫಿಂಕಲ್ಸ್ಟೈನ್ ವಿತ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್, ಸ್ವಾಟ್ಸ್ ರಿಯಾಕ್ಷನ್, ಫಿಂಕಲ್ಸ್ಟೈನ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್. ವಾಟ್ ಈಸ್ ಕೈರಾಲಿಟಿ, ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ, ಕೈರಾಲಿಟಿ ಮೇಲೆ. ನೆಕ್ಸ್ಟ್ ಒನ್, ರೆಸಿಮಿಕ್ ಮಿಕ್ಸ್ಚರ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್, ಗಿವ್ ರೀಸನ್. ರೆಸಿಮಿಕ್ ಮಿಕ್ಸ್ಚರ್ನ ಆಪ್ಟಿಕಲ್ ಇನ್ಆಕ್ಟಿವ್ ಅಂತ ಕರೀತಾರೆ, ವೈ, ಗಿವ್ ರೀಸನ್. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಕ್ಲೋರೋಬೆನ್ಸಿನ್, ಇದು ಕೇಳ್ತಾರೆ. ಎಕ್ಸ್ಪ್ಲೇನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಕ್ಲೋರೋಬೆನ್ಸಿನ್ ಬಗ್ಗೆ ಕೇಳಿದ್ದಾರೆ. ಓಕೆ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, 11 ಕ್ವಶನ್ಸನ್ನು ಕೊಟ್ಟಿದ್ದೇನೆ. ಆದಷ್ಟು ಇದರಲ್ಲಿ ನಾವು ಎಷ್ಟು ರೆಡ್ಯೂಸ್ ಮಾಡಲಿಕ್ಕಾಗುತ್ತೆ ಅಷ್ಟು ರೆಡ್ಯೂಸ್ ಮಾಡಿ 11 ಕ್ವಶನ್ ಕೊಟ್ಟಿದ್ದೇವೆ. ಅದು ಇಂಪಾರ್ಟೆಂಟ್ ಅನ್ನು ಕೊಟ್ಟಿದ್ದು, ಇದರಲ್ಲಿ ಇಂಪಾರ್ಟೆಂಟ್. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿತ್ ಆಫ್ ಕ್ಲೋರೋಬೆನ್ಸಿನ್, ರೆಸಿಮಿಕ್ ಮಿಕ್ಸ್ಚರ್ ಇಸ್ ಆಪ್ಟಿಕಲ್ ಇನ್ಆಕ್ಟಿವ್, ಗಿವ್ ರೀಸನ್. ಅದೊಂದು. ವಾಟ್ ಈಸ್ ಕೈರಾಲಿಟಿ, ಇದ್ರ ಮೇಲೆ ಕೇಳಿದ್ದಾರೆ. ಫಿಂಕಲ್ಸ್ಟೈನ್, ಎಕ್ಸ್ಪ್ಲೇನ್ ಫಿಂಕಲ್ಸ್ಟೈನ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್. ಎಕ್ಸ್ಪ್ಲೇನ್ ಸ್ವಾಟ್ಸ್ ಫಿಟ್ಟಿಂಗ್ ಸ್ವಾಟ್ಸ್ reaction with an example. Then why aryl halides are less reactive towards a nucleophilic substitution reaction, give reasons. Explain fitting reaction, Woods fitting reaction, Woods reaction, SN1 and SN2 mechanism. ಇದಿಷ್ಟು ನಿಮ್ಮ ಹ್ಯಾಲೋ ಆಲ್ಕೆನ್ಸ್ ಮತ್ತು ಹ್ಯಾಲೋ ಅರೆನ್ಸ್ ಅಲ್ಲಿ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಅದಾದ ನಂತರ ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರಿಂದ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಎಕ್ಸ್ಪ್ಲೇನ್ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೇನ್. ಈಥೇನಾಲನ್ನು ಈಥೇನ್ ಆಗಿ ಹೇಗೆ ಇದು ಮಾಡ್ತಾರೆ. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಅಂದರೆ ರಿಮೂವಿಂಗ್ ಆಫ್ ವಾಟರ್ ಅಲ್ಲ, ರಿಮೂವಲ್ ಆಫ್ ವಾಟರ್ನ ಡಿಹೈಡ್ರೇಷನ್ ಅಂತ ಕರೀತಾರೆ. ಇಥೆನಾಲ್ ಟು ಈಥೇನ್ ಹೇಗೆ ಮೆಕ್ಯಾನಿಸಮ್, ಅದನ್ನು ಕೇಳಿದ್ದಾರೆ. ನೆಕ್ಸ್ಟ್ ಹೈಡ್ರೇಷನ್ ಆಫ್ ಈಥೀನ್, ಇದನ್ನು ಕೇಳಿದ್ದಾರೆ. ಥರ್ಡ್ ಒನ್, ನೈಟ್ರೇಷನ್ ಆ್ಯಂಡ್ ಬ್ರೋಮಿನೇಷನ್ ಆಫ್ ಫಿನಾಲ್, ಇವೆರಡರಲ್ಲಿ ಒಂದು ಇಂಪಾರ್ಟೆಂಟ್, ನೈಟ್ರೇಷನ್ ಆ್ಯಂಡ್ ಬ್ರೋಮಿನೇಷನ್ ಆಫ್ ಫಿನಾಲ್. ಎಕ್ಸ್ಪ್ಲೇನ್ ಕುಲ್ಬೇಸ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್, ಕುಲ್ಬೇಸ್ ರಿಯಾಕ್ಷನ್ ಕೇಳ್ತಾರೆ ವಿತ್ ಎಕ್ಸಾಂಪಲ್. ಎಕ್ಸ್ಪ್ಲೇನ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ವಿತ್ ಅನ್ ಎಕ್ಸಾಂಪಲ್, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ವಿತ್ ಅನ್ ಎಕ್ಸಾಂಪಲ್. ವಾಟ್ ಈಸ್ ದ ಆ್ಯಕ್ಷನ್ ಆಫ್ ಬ್ರೋಮಿನ್ ಇನ್ ಅಥನೋಯಿಕ್ ಆ್ಯಸಿಡ್ ಆನ್ ಎನಿಸೋಲ್, ಗಿವ್ ಇಕ್ವೇಷನ್. ಇಲ್ಲಿ ಇಥನೋಯಿಕ್ ಆ್ಯಸಿಡ್ ಆನ್ ಎನಿಸೋಲ್, ಗಿವ್ ಅನ್ ಇಕ್ವೇಷನ್ ಕೊಡಲೇಬೇಕು ಸ್ಟೂಡೆಂಟ್ಸ್. ವಾಟ್ ಈಸ್ ದ ಆ್ಯಕ್ಷನ್ ಆಫ್ ಬ್ರೋಮಿನ್ ಇನ್ ಅಥನೋಯಿಕ್ ಆ್ಯಸಿಡ್ ಆನ್ ಎನಿಸೋಲ್, ಗಿವ್ ಇಕ್ವೇಷನ್. ಲಾಸ್ಟ್ ಒನ್, ವಾಟ್ ಈಸ್ ಲೂಕಾಸ್ ರಿಯೇಜೆಂಟ್, ವಿಚ್ ಆಲ್ಕೋಹಾಲ್ ರಿಯಾಕ್ಟ್ ಸ್ಲೋಲಿ ವಿತ್ ಲೂಕಾಸ್ ರಿಯೇಜೆಂಟ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ವಾಟ್ ಈಸ್ ಲೂಕಾಸ್ ರಿಯೇಜೆಂಟ್, ವಿಚ್ ಆಲ್ಕೋಹಾಲ್ ರಿಯಾಕ್ಟ್ಸ್ ಸ್ಲೋಲಿ ವಿತ್ ಲೂಕಾಸ್ ರಿಯೇಜೆಂಟ್. ವಾಟ್ ಈಸ್ ದ ಆ್ಯಕ್ಷನ್ ಆಫ್ ಬ್ರೋಮಿನ್ ಇನ್ ಇಥನೋಯಿಕ್ ಆ್ಯಸಿಡ್ ಆ್ಯಂಡ್ ಆನ್ ಎನಿಸೋಲ್, ಗಿವ್ ಇಕ್ವೇಷನ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ವಿತ್ ಅನ್ ಎಕ್ಸಾಂಪಲ್. ಎಕ್ಸ್ಪ್ಲೇನ್ ಕೋಲ್ಬೇಸ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್. ಒಂದು ನೈಟ್ರೇಷನ್ ಆಫ್ ಫಿನಾಲ್ ಕೇಳ್ಬೋದು ಅಥವಾ ಬ್ರೋಮಿನೇಷನ್ ಆಫ್ ಫಿನಾಲ್ ಕೇಳ್ಬೋದು. ಹೈಡ್ರೇಷನ್ ಆಫ್ ಈಥೀನ್ ಆ್ಯಂಡ್ ದೆನ್ ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದಿಷ್ಟು ಇಂಪಾರ್ಟೆಂಟ್ ಫ್ರಮ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್.
ನೆಕ್ಸ್ಟ್ ಅಮೈನ್ಸಿಂದ ಎಕ್ಸ್ಪ್ಲೈನ್ ಆಫನ್ ಡಿಗ್ರೇಡೇಷನ್ ರಿಯಾಕ್ಷನ್ ವಿತ್ ಆನ್ ಎಕ್ಸಾಂಪಲ್, ಇಂಪಾರ್ಟೆಂಟ್ ಇದು ಆಫನ್ಸ್ ಡಿಗ್ರೇಡೇಷನ್ ರಿಯಾಕ್ಷನ್. ಎಕ್ಸ್ಪ್ಲೈನ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ವಿತ್ ಆನ್ ಎಕ್ಸಾಂಪಲ್, ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ವಿತ್ ಆನ್ ಎಕ್ಸಾಂಪಲ್, ಇದು ಇಂಪಾರ್ಟೆಂಟ್. ಆಫನ್ ಡಿಗ್ರೇಡೇಷನ್ ರಿಯಾಕ್ಷನ್, ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ವಿತ್ ಆನ್ ಎಕ್ಸಾಂಪಲ್. ಓಕೆ, ಮುಂದಿನ ಕ್ವಶನ್ ನೋಡಿ, ಥರ್ಡ್ ಕ್ವಶನ್. ಎಕ್ಸ್ಪ್ಲೈನ್ ಡೈಅಜೋಟೈಸೇಷನ್ ರಿಯಾಕ್ಷನ್ ವಿತ್ ಆನ್ ಎಕ್ಸಾಂಪಲ್. ಎಕ್ಸ್ಪ್ಲೈನ್ ಡೈಅಜೋಟೈಸೇಷನ್ ರಿಯಾಕ್ಷನ್ ವಿತ್ ಆನ್ ಎಕ್ಸಾಂಪಲ್. ಎಲ್ಲದಕ್ಕೂ ನೋಡಿ 5 ಮಾರ್ಕ್ಸ್ ಕೇಳುವಾಗ ಎಕ್ಸ್ಪ್ಲೈನ್ ಆಫ್ ಆ್ಯಂಡ್ ಡಿಗ್ರೇಡೇಷನ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ಎಕ್ಸ್ಪ್ಲೈನ್ ಅಂದರೆ ಏನು, ಒಂದು ಇದು ಬರಿತೀರಾ, ರಿಯಾಕ್ಷನ್ ಬರಿತೀರಾ, ಅದನ್ನು ಎಕ್ಸ್ಪ್ಲೈನ್ ಮಾಡೋದಂದ್ರೆ ಏನಿಲ್ಲ, ಜಸ್ಟ್ ನೇಮಿಂಗ್ ಬರೆದ್ರು ಸಾಕು, ಇನಫ್. ಅದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತೇನೆ. ಹೌ ಈಸ್ ಅನಿಲಿನ್ ಪ್ರಿಪೇರ್ಡ್ ಫ್ರಮ್ ನೈಟ್ರೋಬೆನ್ಸಿನ್. ಫ್ರಾಮ್ ನೈಟ್ರೋಬೆನ್ಸಿನ್ ಅನಿಲಿನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ, ಅದು ಇಂಪಾರ್ಟೆಂಟ್. ಬಿಟ್ವೀನ್ ಅನಿಲಿನ್ ಆ್ಯಂಡ್ ಅಮೋನಿಯಾ ವಿಚ್ ಒನ್ ಈಸ್ ಮೋರ್ ಬೇಸಿಕ್ ಆ್ಯಂಡ್ ವೈ. ಅನಿಲಿನ್ ಮತ್ತು ಅಮೋನಿಯಾದಲ್ಲಿ ಯಾವುದು ಮೋರ್ ಬೇಸಿಕ್ ಮತ್ತು ಯಾಕೆ, ಗಿವ್ ರೀಸನ್ ಕೊಡಬೇಕು. ನೆಕ್ಸ್ಟ್ ಒಂದು ಗೇಬ್ರಿಯಾಲ್ ಥ್ಯಾಲಮೈಡ್ ರಿಯಾಕ್ಷನ್ ಆ್ಯಂಡ್ ಹಿನ್ಸ್ಬರ್ಗ್ ರಿಯಾಕ್ಷನ್, ಇದೆರಡು ಕೇಳ್ತಾರೆ, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್. ಅಂದರೆ ಅದು ಹಿನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟ್ ಅಂತ ಇರುತ್ತೆ, ಅದನ್ನು ಕೇಳ್ತಾರೆ. ಪ್ಲಸ್ ಗೇಬ್ರಿಯಲ್ ಥ್ಯಾಲಮೈಡ್ ರಿಯಾಕ್ಷನ್, ಗೇಬ್ರಿಯಲ್ ಥ್ಯಾಲಮೈಡ್ ರಿಯಾಕ್ಷನ್ ಆ್ಯಂಡ್ ಹಿನ್ಸ್ಬರ್ಗ್ಸ್ ರಿಯೇಜೆಂಟ್ ಟೆಸ್ಟ್ ಅಂತ ಕರೀತಾರೆ ಅದನ್ನು. ಇವೆರಡರೊಳಗೊಂದು ಕೇಳ್ತಾರೆ, ಇದು ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್, ಆಲ್ಮೋಸ್ಟ್ ಇದು ಎಲ್ಲದು ಇಂಪಾರ್ಟೆಂಟ್. ಇದೆಲ್ಲದನ್ನು ನೋಡ್ಕೊಳ್ಳಿ, ಯಾಕಂದರೆ ಇರೋದೇ 6 ಕ್ವಶನ್ಸ್ ಅಮೈನ್ಸಿಂದ. ಒಂದು ಆಫ್ ಆ್ಯಂಡ್ ಡಿಗ್ರೇಡೇಷನ್ ರಿಯಾಕ್ಷನ್, ಎಕ್ಸ್ಪ್ಲೈನ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ವಿತ್ ಆನ್ ಎಕ್ಸಾಂಪಲ್, ಎಕ್ಸ್ಪ್ಲೈನ್ ಡೈಅಜೋಟೈಸೇಷನ್ ರಿಯಾಕ್ಷನ್ ವಿತ್ ಆನ್ ಎಕ್ಸಾಂಪಲ್, ಹೌ ಈಸ್ ಅನಿಲಿನ್ ಇಸ್ ಪ್ರಿಪೇರ್ಡ್ ಫ್ರಮ್ ನೈಟ್ರೋಬೆನ್ಸಿನ್, ಬಿಟ್ವೀನ್ ಅನಿಲಿನ್ ಆ್ಯಂಡ್ ಅಮೋನಿಯಾ ವಿಚ್ ಒನ್ ಈಸ್ ಮೋರ್ ಬೇಸಿಕ್ ಆ್ಯಂಡ್ ವೈ. ಲಾಸ್ಟ್ ಒನ್ ಗೇಬ್ರಿಯಲ್ ಥ್ಯಾಲಮೈಡ್ ರಿಯಾಕ್ಷನ್ ಆ್ಯಂಡ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟ್ ಅಂತ ಕರೀತಾರೆ. ಇದಿಷ್ಟು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಫ್ರಮ್ ಅಮೈನ್ಸ್. ಓಕೆ, ಆ್ಯಂಡ್ ಲಾಸ್ಟ್ ಬಯೋಮಾಲಿಕ್ಯೂಲ್ಸಿಂದ. ಬಯೋಮಾಲಿಕ್ಯೂಲ್ಸಲ್ಲಿ ತುಂಬ ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಬಯೋಮಾಲಿಕ್ಯೂಲ್ಸಲ್ಲಿ ಏನು ಮಾಡಿ ಗೊತ್ತುಂಟು, ನಾನು ಏನು 2 ಮಾರ್ಕ್ಸಿಗೆ ಏನೆಲ್ಲ ಕ್ವಶನ್ ಕೊಟ್ಟಿದ್ದೇನೆ ಅದೆಲ್ಲದನ್ನು ಓದ್ಕೊಳ್ಳಿ ಸ್ಟೂಡೆಂಟ್. ಓಕೆ, ನಾನು 2 ಮಾರ್ಕ್ಸಿಗೆ ಏನೆಲ್ಲ ಕ್ವಶನ್ ಕೊಟ್ಟಿದೆಯಲ್ಲ ಅದೆಲ್ಲದು ಇಂಪಾರ್ಟೆಂಟ್. 2 ಬಯೋಮಾಲಿಕ್ಯೂಲ್ಸ್. ವೇಟ್ ಗೈಸ್, ನಾನು ಇಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ. ಬಯೋಮಾಲಿಕ್ಯೂಲ್ಸ್ ಇಲ್ಲಿ ನೋಡಿ, ವಾಟ್ ಆರ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್, ಗಿವ್ ಎನ್ ಎಕ್ಸಾಂಪಲ್. ಇದೆಲ್ಲದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ವಾಟ್ ಆರ್ ಎಸೆನ್ಷಿಯಲ್, ವಾಟ್ ಆರ್ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್, ಗಿವ್ ಎಕ್ಸಾಂಪಲ್. ವಾಟ್ ಈಸ್ ಪೆಪ್ಟೈಡ್ ಬಾಂಡ್, ಹೌ ಮೆನಿ ಪೆಪ್ಟೈಡ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಟೆಟ್ರಾ ಪೆಪ್ಟೈಡ್. ಇದು ಎಷ್ಟು ಕ್ವಶನ್ ಕೊಟ್ಟಿದ್ದೇನಲ್ಲ. ವಾಟ್ ಇಸ್ ದ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್, ವಿಚ್ ಲೆವೆಲ್ ಸ್ಟ್ರಕ್ಚರ್ ರಿಮೇನ್ಸ್ ಡ್ಯೂರಿಂಗ್ ಡಿನ್ಯಾಚುರೇಷನ್. ಇದು ಡಿಫೈನ್ ವೈಟಮಿನ್ಸ್, ಡಿಫೈನ್ ಜ್ವಿಟರ್ ಅಯೋನ್ ಆ್ಯಂಡ್ ರೈಟ್ ಜ್ವಿಟರ್ ಅಯೋನ್ ಫಾರ್ಮ್ ಆಫ್ ಅಮೈನೋ ಆ್ಯಸಿಡ್ಸ್. ನೇಮ್ 2 ಹಾರ್ಮೋನ್ಸ್ ವಿಚ್ ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್. ಇದ್ರ ಬಗ್ಗೆ ಹೇಳಿದ್ದೆ. ವಾಟ್ ಆರ್ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ವಿತ್ ಎಕ್ಸಾಂಪಲ್. ಇದಿಷ್ಟು ಹೇಳಿದೆಯಲ್ಲ, ಇದನ್ನು ಓದ್ಕೊಳ್ಳಿ ಸ್ಟೂಡೆಂಟ್ಸ್. ಇದಿಷ್ಟು ಬೇಕು, ಇದ್ರ ಜೊತೆ ಒಂದಿಷ್ಟು ಎಕ್ಸ್ಟ್ರಾ ಕೊಡ್ತಾ ಇದ್ದೇನೆ ಫಾರ್ 5 ಮಾರ್ಕ್ಸ್. ಯಾವುದರಿಂದ, ನಮ್ಮದು ದಿಸ್ ಚಾಪ್ಟರ್ ಬಯೋಮಾಲಿಕ್ಯೂಲ್ಸಿಂದ. ಸೊ ಇದರಲ್ಲಿ ನೋಡಿ, ಹ್ಯಾವರ್ತ್ ಸ್ಟ್ರಕ್ಚರ್ ಯಾವುದಕ್ಕೆ, ಮಾಲ್ಟೋಸಿ ಕೇಳ್ತಾರೆ, ಲ್ಯಾಕ್ಟೋಸಿ ಕೇಳ್ತಾರೆ, ಸುಕ್ರೋಸಿ ಕೇಳ್ತಾರೆ. ಇವು 3 ಇಂಪಾರ್ಟೆಂಟ್. ಹ್ಯಾವರ್ತ್ ಸ್ಟ್ರಕ್ಚರ್ ಆಫ್ ಇದು ಸ್ಟ್ರಕ್ಚರ್ ಬರೀಬೇಕು, ಮಾಲ್ಟೋಸ್, ಲ್ಯಾಕ್ಟೋಸ್, ಸುಕ್ರೋಸ್. 2 ಮಾರ್ಕ್ಸ್ ಇದೆ ಆ್ಯಕ್ಚುಲಿ. ನೇಮ್ ವೈಟಮಿನ್ ಹೂಸ್ ಡೆಫಿಷಿಯನ್ಸಿ ಕಾಸಸ್. ಈಗ ಯಾವ ವೈಟಮಿನ್ ಡೆಫಿಷಿಯನ್ಸಿಯಿಂದ ಏನು ಬರುತ್ತೆ, ನೈಟ್ ಬ್ಲೈಂಡ್ನೆಸ್ ಇರ್ಬೋದು, ರಿಕೆಟ್ಸ್ ಇರ್ಬೋದು, ಬೆರಿ ಇರ್ಬೋದು, ಇದೆಲ್ಲದನ್ನು ಕೇಳ್ತಾರೆ. ಅಥವಾ ಪೆರ್ನಿಷಿಯಸ್ ಎನಿಮಿಯಾ ಇರ್ಬೋದು, ಇದನ್ನು ಕೇಳ್ತಾರೆ. ಸೊ ಯಾವುದಾದ್ರೂ ಒಂದು ಡಿಸೀಸ್ ಮೇಲೆ ವಿಚ್ ಡಿಸೀಸ್ ಕಾಸ್ಡ್ ಬಿಕಾಸ್ ಆಫ್ ವಿಚ್ ಡೆಫಿಷಿಯನ್ಸಿ, ವಿಚ್ ವೈಟಮಿನ್ ಡೆಫಿಷಿಯನ್ಸಿ, ಅಂದರೆ ಯಾವ ವೈಟಮಿನ್ ಡೆಫಿಷಿಯನ್ಸಿಯಿಂದ ಯಾವ ಡಿಸೀಸ್ ಬರ್ತಾ ಇದೆ, ಲೈಕ್ ನೈಟ್ ಬ್ಲೈಂಡ್ನೆಸ್ ಇರ್ಬೋದು, ರಿಕೆಟ್ಸ್. ಇದು ಅಂದ್ರೆ ಒಂದು 4 ಎಕ್ಸಾಂಪಲ್ ಕೊಟ್ಟಿದ್ದೇನೆ ಅಷ್ಟೇ. ಓಕೆ, ಯಾವುದು ಕೇಳ್ಬೋದು ಇದರಲ್ಲಿ. ನೆಕ್ಸ್ಟ್, ನೇಮ್ ದ ನೈಟ್ರೋಜನ್ ಬೇಸ್ ಪ್ರೆಸೆಂಟ್ ಇನ್ DNA ಬಟ್ ನಾಟ್ ಇನ್ RNA. ಇಲ್ಲ ಉಲ್ಟಾ ಕ್ವಶನ್ ಕೇಳ್ಬೋದು. ನೇಮ್ ದ ನೈಟ್ರೋಜನ್ ಬೇಸ್ ಪ್ರೆಸೆಂಟ್ ಇನ್ RNA ಬಟ್ ನಾಟ್ ಇನ್ DNA. ಇವೆರಡರಲ್ಲೂ ಕ್ವಶನ್ ಕೇಳ್ತಾರೆ, ಉಲ್ಟಾ ಕೇಳ್ತಾರೆ ಸ್ಟೂಡೆಂಟ್ಸ್. ಇದು ನೇಮ್ ದ ಬೇಸ್ ವಿಚ್ ಫಾರ್ಮ್ಸ್ ಹೈಡ್ರೋಜನ್ ಬಾಂಡ್ ವಿತ್ ಅಡಿನಿನ್ ಇನ್ ಹಿಲಿಕ್ಸ್ ಸ್ಟ್ರಕ್ಚರ್ ಆಫ್ DNA. ಹಿಲಿಕ್ಸ್ ಸ್ಟ್ರಕ್ಚರ್ ಗೊತ್ತಿದೆಯಲ್ಲ, DNA ಹಿಲಿಕ್ಸ್ ಸ್ಟ್ರಕ್ಚರಲ್ಲಿ ನಿಮ್ದು ಬೇಸ್ ವಿಚ್ ಫಾರ್ಮ್ಸ್ ಹೈಡ್ರೋಜನ್ ಬಾಂಡ್ ವಿತ್ ಅಡಿನೈನ್ ಇನ್ ಹಿಲಿಕ್ಸ್ ಸ್ಟ್ರಕ್ಚರ್ ಆಫ್ DNA, ಅದು ಕೇಳ್ತಾರೆ. ನೆಕ್ಸ್ಟ್ ಒನ್, ಎಕ್ಸಾಂಪಲ್ ಫಾರ್ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್. ಎಕ್ಸಾಂಪಲ್ಸ್ ಕೇಳಿದ್ದಾರೆ ಅಷ್ಟೇ, ಜಸ್ಟ್ ಎಕ್ಸಾಂಪಲ್. ಅದೇ ಥರ ಎಕ್ಸಾಂಪಲ್ ಫಾರ್ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್. ಯಾವ ವೈಟಮಿನ್ಸ್ಗಳು ಫ್ಯಾಟ್ ಸಾಲ್ಯುಬಲ್ ಆಗಿದೆ, ಯಾವ ವೈಟಮಿನ್ಸ್ಗಳು ವಾಟರ್ ಸಾಲ್ಯುಬಲ್ ಆಗಿದೆ, ಅದನ್ನು ಹೇಳಿದ್ದಾರೆ. ನಿಮ್ದು ಬೇಸ್ ವಿಚ್ ಫಾರ್ಮ್ಸ್ ಹೈಡ್ರೋಜನ್ ಬಾಂಡ್ ವಿತ್ ಅಡಿನಿನ್ ಇನ್ ಹೆಲಿಕ್ಸ್ ಸ್ಟ್ರಕ್ಚರ್ ಆಫ್ DNA. DNA ಹೆಲಿಕ್ಸ್ ಸ್ಟ್ರಕ್ಚರ್ ಇದೆಯಲ್ಲ, ಸೊ ಅದರಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಇದು ಉಲ್ಟಾ, ನಿಮ್ದು ನೈಟ್ರೋಜನ್ ಬೇಸ್ ಪ್ರೆಸೆಂಟ್ ಇನ್ ದ DNA ಬಟ್ ನಾಟ್ ಇನ್ RNA, ಅಥವಾ ನಿಮ್ದು ನೈಟ್ರೋಜನ್ ಬೇಸ್ ಪ್ರೆಸೆಂಟ್ ಇನ್ ದ RNA ಬಟ್ ನಾಟ್ ಇನ್ DNA, ಇದನ್ನು ಕೇಳ್ತಾರೆ. ನೆಕ್ಸ್ಟ್, ನೇಮ್ ವೈಟಮಿನ್ ಹೂಸ್ ಡೆಫಿಷಿಯನ್ಸಿ ಕಾಸಸ್. ಇಲ್ಲಿ ಯಾವುದಾದ್ರೂ ಡಿಸೀಸ್ ಕೊಟ್ಟಿರ್ತಾರೆ, 1, 2, 3 ಡಿಸೀಸ್ ಕೊಟ್ಟಿರ್ತಾರೆ, ಯಾವ ವೈಟಮಿನ್ ಡೆಫಿಷಿಯನ್ಸಿ ಬರುತ್ತೆ. ನೆಕ್ಸ್ಟ್, ಹ್ಯಾವರ್ತ್ ಸ್ಟ್ರಕ್ಚರ್ ಫಾರ್ ಮಾಲ್ಟೋಸ್, ಲ್ಯಾಕ್ಟೋಸ್ ಆ್ಯಂಡ್ ಸುಕ್ರೋಸ್. ದೀಸ್ ಆಲ್ ಆರ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದಿಷ್ಟು ಓದ್ಕೊಳ್ಳೇಬೇಕು ಸ್ಟೂಡೆಂಟ್ಸ್. ಓಕೆ, ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡಬೇಡಿ. ಓಕೆ, ಇದು ನಿಮ್ಮ 5 ಮಾರ್ಕ್ಸ್ ಕ್ವಶನ್. ಇದರಲ್ಲಿ ಏನು ಡೌಟ್ ಇಲ್ಲ ಅಂತ ಹೇಳ್ಕೊತಾರೆ. ಇದಿಷ್ಟನ್ನು ಪರ್ಫೆಕ್ಟ್ ಆಗಿ ಅದಾದಮೇಲೆ ಎಕ್ಸ್ಟ್ರಾ ಕ್ವಶನ್ಸ್ ಇದ್ರೂ ಓದ್ಕೊಳ್ಳಿ, ಯಾಕಂದರೆ ಇದು 5 ಮಾರ್ಕ್ಸ್ ಕ್ವಶನ್ ಸ್ವಲ್ಪ ಇದಿರುತ್ತೆ, ಅದಕ್ಕೋಸ್ಕರ ಇದಿಷ್ಟನ್ನು ಓದ್ಕೊಳ್ಳಿ. ಆಲ್ಮೋಸ್ಟ್ ಇದರಲ್ಲೇ ಬರುತ್ತಾ.
ಓಕೆ, ನೆಕ್ಸ್ಟ್ ನ್ಯೂಮರಿಕಲ್ಸನ್ನು ಇಲ್ಲೇ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಟೋಟಲ್ 6 ಕ್ವಶನ್ಸ್ ಇರುತ್ತೆ ನ್ಯೂಮರಿಕಲ್ಸ್. ನಮಗೆ ನ್ಯೂಮರಿಕಲ್ಸ್ ನಾವು ಅಟೆಂಡ್ ಮಾಡಬೇಕಾಗಿದ್ದು ಓನ್ಲಿ 3 ಕ್ವಶನ್ಸ್ ಅಲ್ವಾ. ನೀವು ಅಟೆಂಡ್ ಮಾಡಬೇಕಾಗಿದ್ದು ಓನ್ಲಿ 3 ಕ್ವಶನ್ಸ್. ಅದರಲ್ಲೂ ನೋಡಿ ನಾನು ಹೇಳ್ತೇನೆ ನೋಡಿ, ಸೊಲ್ಯೂಷನ್ಸಿಂದ 2 ಕ್ವಶನ್ಸ್ ಬರುತ್ತೆ, ಕೈನೆಟಿಕ್ಸಿಂದ 2 ಕ್ವಶನ್ಸ್ ಬರುತ್ತೆ, ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ 2 ಕ್ವಶನ್ಸ್ ಬರುತ್ತೆ ಅಲ್ವಾ. ನೀವು ಅಟೆಂಡ್ ಮಾಡಬೇಕಾಗಿದ್ದು 3. ಈಗ ಒಂದೇ ನೀವು ಕೈನೆಟಿಕ್ಸ್ ಅಥವಾ ಎಲೆಕ್ಟ್ರೋಕೆಮಿಸ್ಟ್ರಿನ ಪರ್ಫೆಕ್ಟ್ ಮಾಡಿದರೆ ಅಥವಾ ಸೊಲ್ಯೂಷನ್ಸ್ ಮತ್ತು ಕೈನೆಟಿಕ್ಸನ್ನು ಪರ್ಫೆಕ್ಟ್ ಮಾಡಿದ್ರೆ 4 ಕ್ವಶನ್ಸ್ ಅಟೆಂಡ್ ಮಾಡ್ಬೋದಲ್ಲ. ವೆರಿ ಇಂಪಾರ್ಟೆಂಟ್. ಸೊಲ್ಯೂಷನ್ಸಲ್ಲಿ ಯಾವ್ದು ಕೇಳ್ತಾರೆ ಗೊತ್ತುಂಟ ಸ್ಟೂಡೆಂಟ್ಸ್, ಇದು ಕಾಲಿಗೇಟಿವ್ ಪ್ರಾಪರ್ಟಿಯಲ್ಲಿ, ಅದರಲ್ಲೂ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆರ್ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆರ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆರ್ ಆಸ್ಮಾಟಿಕ್ ಪ್ರೆಷರ್, ಇದಿಷ್ಟಲ್ಲಿ ಕೇಳ್ತಾರೆ ಸ್ಟೂಡೆಂಟ್ಸ್. ಇದು ಇಂಪಾರ್ಟೆಂಟ್. ಸೊಲ್ಯೂಷನ್ಸಲ್ಲಿ 2 ಕ್ವಶನ್ಸ್ ಕೇಳ್ತಾರೆ, ಅದರಲ್ಲೂ ಕೊಲಿಗೇಟಿವ್ ಪ್ರಾಪರ್ಟಿ, ಅದರಲ್ಲೂ ರಿಲೇಟಿವ್ ಲೋವರಿಂಗ್ ಆಫ್ ವೇಪರಿಂಗ್ ಪ್ರೆಷರ್ RLVP, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮಾಟಿಕ್ ಪ್ರೆಷರ್, ಇದರಲ್ಲಿ ಕೇಳ್ತಾರೆ. ಸೊ ಇದಕ್ಕೆ ಹೇಳ್ತಾರೆ ನಾವು ನ್ಯೂಮರಿಕಲ್ಸ್. ಸೊಲ್ಯೂಷನ್ಸಿಂದ 2 ಕ್ವಶನ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಅದು ಬಿಟ್ಟರೆ ಕೈನೆಟಿಕ್ಸಿಂದ ಫಸ್ಟ್ ಆರ್ಡರ್ ರೇಟ್ ಕಾನ್ಸ್ಟೆಂಟ್ ಈಕ್ವೇಷನ್ ಅದ್ರ ಮೇಲೆ ಕೇಳ್ಬೋದು. ಇಲ್ಲ ಹಾಫ್ ಲೈಫ್ ಆ್ಯಂಡ್ ಫಸ್ಟ್ ಆರ್ಡರ್ ರಿಲೇಷನ್ ಇದೆಯಲ್ಲ, ಹಾಫ್ ಲೈಫ್ ಮತ್ತು ಫಸ್ಟ್ ಆರ್ಡರ್ ಮಧ್ಯೆ ಏನು ರಿಲೇಷನ್ ಇದೆಯಲ್ಲ ಅದ್ರ ಮೇಲೆ ಕೇಳ್ಬೋದು. ಇಲ್ಲ ಅರೇನಿಯಸ್ ಈಕ್ವೇಷನ್ ಮೇಲೂ ಕೂಡ ಕೈನೆಟಿಕ್ಸಿಂದ 2 ಪ್ರಾಬ್ಲಮ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಲಾಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲೂ ಕೂಡ 2 ಪ್ರಾಬ್ಲಮ್ಸ್ ಬರುತ್ತೆ. ಒಂದು ನರ್ಸ್ಟ್ ಈಕ್ವೇಷನ್, ಫ್ಯಾರಡೇಸ್ ಫಸ್ಟ್ ಲಾ ಮೇಲೂ ಕೇಳ್ಬೋದು, ಅಥವಾ ಕಂಡಕ್ಟಿವಿಟಿ ಆ್ಯಂಡ್ ರೆಸಿಸ್ಟಿವಿಟಿ ಅದ್ರ ಮೇಲೂ ಯಾವುದು ಕೇಳ್ಬೋದು. ಕಂಡಕ್ಟಿವಿಟಿ ಕೇಳ್ಬೋದು, ರೆಸಿಸ್ಟಿವಿಟಿ ಕೇಳ್ಬೋದು, ಅಥವಾ ಮೋಲಾರ್ ಕಂಡಕ್ಟಿವಿಟಿ ಕೇಳ್ಬೋದು. ಇದನ್ನು ಕೇಳ್ತಾರೆ. ಲಾಸ್ಟನ್ನು ಕೋಲಾಸ್ ಲಾ ಅಲ್ಲಿ ಕೇಳ್ಬೋದು. ಓಕೆ, ಇದು ಇಂಪಾರ್ಟೆಂಟ್. ಎಲೆಕ್ಟ್ರೋಕೆಮಿಸ್ಟ್ರಿ ಯಾವುದಾದ್ರೂ 2 ಚಾಪ್ಟರ್ನ ಪರ್ಫೆಕ್ಟ್ ಆಗಿ, ಇನ್ ಕೇಸ್ ನಿಮಗೆ ನಾನು ರಿಸ್ಕ್ ತೊಗೊಳ್ಳಲ್ಲ ಅಂತಿದ್ರೆ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನೀವು ಅದೇ ನರ್ಸ್ಟ್ ಈಕ್ವೇಷನ್, ಫ್ಯಾರಡೇಸ್ ಫಸ್ಟ್ ಲಾ, ಕಂಡಕ್ಟಿವಿಟಿ, ರೆಸಿಸ್ಟಿವಿಟಿ, ಮೋಲಾರ್ ಕಂಡಕ್ಟಿವಿಟಿ ಇದ್ರ ಮೇಲೆ ಕೇಳ್ಬೋದು. ಇಲ್ಲದಿದ್ದರೆ ಕೋಲಾಸ್ ಲಾ ಬಗ್ಗೆ ಕೇಳ್ಬೋದು. ಓಕೆ, ಸೊ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸೊಲ್ಯೂಷನ್ಸಲ್ಲಿ ಯಾವುದಂತ ಗೊತ್ತಾಯ್ತಲ್ಲ, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಆಸ್ಮಾಟಿಕ್ ಪ್ರೆಷರ್. ಕೈನೆಟಿಕ್ಸಲ್ಲಿ ಯಾವ್ದು ಹೇಳಿ, ಫಸ್ಟ್ ಆರ್ಡರ್ ರೇಟ್ ಕಾನ್ಸ್ಟೆಂಟ್, ಹಾಫ್ ಲೈಫ್ ಆ್ಯಂಡ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಮತ್ತು ಅರೇನಿಯಸ್ ಈಕ್ವೇಷನ್ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಇದು ರಿಲೇಷನ್ ಆ್ಯಕ್ಚುಲಿ ಹಾಫ್ ಲೈಫ್ ಮತ್ತು ಫಸ್ಟ್ ಆರ್ಡರ್ ಮಧ್ಯೆ ಇರುವಂಥ ರಿಲೇಷನ್ ಇದೆಯಲ್ಲ ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ, ಅದು ಇಂಪಾರ್ಟೆಂಟ್. ಇದು ಯಾವ್ದು ಹೇಳಿ, ಫಸ್ಟ್ ಆರ್ಡರ್ ರೇಟ್ ಕಾನ್ಸ್ಟೆಂಟ್ K = 2.303 / T × log R0/R, ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್. ಅದೇ ಹಾಫ್ ಲೈಫ್ ಪೀರಿಯಡ್ ಮತ್ತು ಹಾಫ್ ಲೈಫ್ ಆ್ಯಂಡ್ ಫಸ್ಟ್ ಆರ್ಡರ್ ರಿಲೇಷನ್ ಏನಂತ ಕೇಳಿದರೆ, ಹಾಫ್ ಲೈಫ್ T half = 0.693 / K ಅಂತ ಬರೀತಿರಲ್ಲ ಅದ್ರ ಮೇಲೆ. ಅರೇನಿಯಸ್ ಈಕ್ವೇಷನ್ ನಿಮ್ಗೆ ಗೊತ್ತಿದೆಯಲ್ಲ, EA / 2.303 R × T2 - T1 / T1 T2 log K2/K1 ಅದಿದೆಯಲ್ಲ ಅದ್ರ ಮೇಲೆ ಕೇಳ್ಬೋದು. ಓಕೆ, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದನ್ನು ಓದ್ಕೊಳ್ಳಿ. ಒಂದೇ ಕೈನೆಟಿಕ್ಸ್ ಓದ್ಕೊಳ್ಳಿ, ಇವೆರಡು ಓದ್ಕೊಳ್ಳಿ, ಆರ್ ಎಲ್ಸ್ ಇವೆರಡು ನೋಡ್ಕೊಳ್ಳಿ, ಇವೆರಡು ನೋಡ್ಕೊಳ್ಳಿ. ನಾನು ಯಾವುದ್ರ ಮೇಲೆ ಕೇಳ್ತಾರೆ ಅಂತ ಕೇಳಿದ್ದೆ. ಸೊಲ್ಯೂಷನ್ಸಲ್ಲಿ ಇದು ಈಸಿ ಇದೆ. ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮಾಟಿಕ್ ಪ್ರೆಷರ್ ಮತ್ತು ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಇದು ಈಸಿ ಇದೆಯಲ್ಲ, ಇದನ್ನು ಕಲ್ತ್ಕೊಳ್ಳಿ. ಇಲ್ಲಿ ನಿಮ್ಮ ಫಸ್ಟ್ ಆರ್ಡರ್ ಮತ್ತು ರೇಟ್ ಕಾನ್ಸ್ಟೆಂಟ್ ಇವು 3ರಲ್ಲಿ ಕಷ್ಟ ಆಗುತ್ತಂತಾದರೆ ಎಲೆಕ್ಟ್ರೋಕೆಮಿಸ್ಟ್ರಿಗೆ ಹೋಗಿ ಇದರಲ್ಲಿ ಕೇಳ್ತಾರೆ. ಓಕೆ, ಇದು ನಿಮ್ಮ ನ್ಯೂಮರಿಕಲ್ಸ್. ಪಾರ್ಟಿಯಲ್ಲಿ ನ್ಯೂಮರಿಕಲ್ಸನ್ನು ಕೇಳ್ತಾರೆ ಸ್ಟೂಡೆಂಟ್ಸ್. ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗುತ್ತೆ. ಇಲ್ಲಿಗೆ ಕೆಮಿಸ್ಟ್ರಿ ನಿಮಗೆ ಆಲ್ಮೋಸ್ಟ್ 5 ಮಾರ್ಕ್ಸ್ ಇದಾಯಿತು, 3 ಮಾರ್ಕ್ಸ್ ಇದಾಯಿತು, 2 ಮಾರ್ಕ್ಸ್ ಇದಾಯಿತು. ಈವನ್ ನ್ಯೂಮರಿಕಲ್ಸ್ ಕೂಡ ಹೇಳಿದ್ದೇನೆ. ಇವೆರಡೇ ಚಾಪ್ಟರ್ ನೋಡ್ಕೊಳ್ಳಿ, ಅಥವಾ ಇವೆರಡು ಯಾವುದಾದ್ರೂ 2 ಕಾಂಬಿನೇಷನ್ ತಗೊಳ್ಳಿ. ಯಾಕಂದರೆ 2 to 4 ಕ್ವಶನ್ಸ್ ಅಟೆಂಡ್ ಮಾಡ್ತಿರಲ್ಲ, ನೀವು ಮಾಡಬೇಕಾಗಿದ್ದು 3 ಮಾತ್ರ ಅಲ್ಲ. ನ್ಯೂಮರಿಕಲ್ಸನ್ನು ಒಂದು 2 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಇದಿಷ್ಟು ನಿಮ್ಮ ಕೆಮಿಸ್ಟ್ರಿ ಆಗಿರುತ್ತೆ ಸ್ಟೂಡೆಂಟ್ಸ್. ಮುಂದಿನ ವೀಡಿಯೋದಲ್ಲಿ ನಾನು ಬಯಾಲಜಿ ಅವರಿಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸನ್ನು ಅಪ್ಲೋಡ್ ಮಾಡ್ತೇನೆ. ಬಯಾಲಜಿ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡಿದ್ದಾರೆ ತುಂಬ ಜನ, ಅದಕ್ಕೋಸ್ಕರ ಬಯಾಲಜಿಯನ್ನು ಮಾಡ್ತಾ ಇದ್ದೇನೆ. ಓಕೆ, ಇದೇ ಥರ ವೀಡಿಯೋವನ್ನು ನೋಡ್ತಾ ಇರಿ. ಫಸ್ಟ್ ಇದಿಷ್ಟನ್ನು ಕಂಪ್ಲೀಟ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಕಂಪ್ಲೀಟ್ ಮಾಡಿ 100% ಇದರಲ್ಲಿ ಬರುತ್ತೆ, ಆಲ್ಮೋಸ್ಟ್ ಬರುತ್ತೆ. ಓಕೆ, ಮತ್ತೆ ನೀವು ಕೆಲವೊಂದಿಷ್ಟು ಎಕ್ಸ್ಟ್ರಾ ಕ್ವಶನ್ಸನ್ನು ಓದಲೇಬೇಕಾಗುತ್ತೆ. ಯಾಕಂದರೆ ಔಟ್ ಆಫ್ 70 ನಿಮಗೆ 65+ ಬರಬೇಕಂತ ಹೇಳಿದ್ರೆ ನೀವು ಓದಲೇಬೇಕು. 60+ ಬರಬೇಕಂದ್ರೆ ಸ್ವಲ್ಪನಾದರೂ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಲೇಬೇಕು ಸ್ಟೂಡೆಂಟ್ಸ್. ಇದು ಫಿಕ್ಸ್ಡ್ ಕ್ವಶನ್ ಅಂತ ಇದರಿಂದ ನನಗೆ ಔಟ್ ಆಫ್ ಬರುತ್ತೆ ಅಂತ ಕೇಳಬೇಡಿ ದಯವಿಟ್ಟು. ಓಕೆ, 70 ಬರುತ್ತಾ ಕಾಲ್ ಇದನ್ನೇ ಓದ್ಕೊಂಡ್ರು ಇಲ್ಲ. 50+ ನಾನು ಶೋರ್ ಕೊಡ್ತೇನೆ. 50+, 60+ ಐ ಆಮ್ ನಾಟ್ ಶೋರ್, ಬರಲೂಬೋದು ಬರ್ದೇನೂ ಇರಲೂಬೋದು, ಬಟ್ 50+ ಶೋರ್. ಓಕೆ, ಇದಿಷ್ಟು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಉಳಿದದನ್ನು ಮತ್ತೆ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಏನೆಲ್ಲ ಇದೆ ಅದನ್ನೆಲ್ಲ ಮತ್ತೆ ನೋಡ್ಕೊಳ್ಳಿ. ಆಯಿತಾ? ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಸ್ಟೂಡೆಂಟ್ಸು. ಇದರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕೇಳ್ಬೋದು. ಓಕೆ, ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವೀಡಿಯೋದಲ್ಲಿ ಬಯಾಲಜಿಯನ್ನು ಸ್ಟಾರ್ಟ್ ಮಾಡ್ತೇನೆ ಬಯಾಲಜಿ ಸ್ಟೂಡೆಂಟ್ಸ್ಗಳಿಗೆ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ, ಬೇರೆ ಏನಾದರೂ ಅಪ್ಲೋಡ್ ಮಾಡಬೇಕಂತಿದ್ರೆ ನೀವು ದಯವಿಟ್ಟು ಕಾಮೆಂಟ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ನಾನು ಮಾಡ್ತೇನೆ. ಓಕೆ, ನ್ಯೂಮರಿಕಲ್ಸ್ ಬೇಕಾದರೆ, ಫಿಸಿಕ್ಸ್ ನ್ಯೂಮರಿಕಲ್ಸ್ ಬೇಕಾದರೆ ಹೇಳಿ, ಸರ್ ಫಿಸಿಕ್ಸ್ ನ್ಯೂಮರಿಕಲ್ಸ್ ಬೇಕು ಯಾವ ಚಾಪ್ಟ್ರಿಂದ ಅಂತ ಕೇಳಿ, ಅದನ್ನು ಕೂಡ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡ್ತೇನೆ. ಓಕೆ, ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಆದಷ್ಟು ನೀವು ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶುಭ ದಿನ ಎಲ್ರಿಗೂ.